ನನ್ನ ಪ್ರೀತಿಯ ಕರ್ನಾಟಕದ ಜನತೆ ಹಾಗೂ ನನ್ನ ನೆಚ್ಚಿನ ರಾಜಕಾರಣಿಗಳ ಮುಂದೆ ಒಂದೆರಡು ಪ್ರಶ್ನೆ ಕೇಳಬೇಕಂತ ಮಾಡಿದ್ದೀನಿ. ದಯಮಾಡಿ ಸಾಧ್ಯ ಆದರೆ ಉತ್ತರ ಕೊಡಿ. ಕೊನೆಯ ಪಕ್ಷ ಮನವರಿಕೆಯನ್ನಾದರೂ ಮಾಡಿಕೊಳ್ಳಿ. ಈ ಕಾಂಗ್ರೆಸ್, BJP ಅಥವಾ JDS ಇನ್ಯಾವುದೇ ರಾಜಕೀಯ ಪಕ್ಷ ಆಗಲಿ, ಒಂದು ಬಾರಿ ನಾವು ಮತ ಹಾಕಿ ಅವರನ್ನು ಗೆಲ್ಲಿಸಿದರೆ ಅವರಿಗೆ ಅಧಿಕಾರ ಇರೋದು 5 ವರ್ಷ ಮಾತ್ರ. ಇದು ಎಲ್ಲರಿಗೂ ಗೊತ್ತು. ಆದರೆ ನಾನು ಹೇಳಬೇಕಾಗಿದ್ದು ಒಂದು ವಿಷಯ ಏನಂದರೆ, ಈ ಎಲ್ಲ ರಾಜಕಾರಣಿಗಳನ್ನು ಕೊಡ್ತಾ ಇದ್ದಾರಲ್ಲ, ನಮಗೆ ಆಸೆ ಹಚ್ತಾ ಇದ್ದಾರಲ್ಲ ಬಿಟ್ಟಿ ಭಾಗ್ಯಗಳು, ಇದ್ರ ಬಗ್ಗೆ ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಇನ್ಯಾವುದೇ ಪಕ್ಷ ಆಗಲಿ ನಮಗೆ ಬಿಟ್ಟಿ ಭಾಗ್ಯದ ಆಸೆ ತೋರಿಸಿ ಮತವನ್ನು ನಮ್ಮ ಕಡೆಯಿಂದ ಕಸಿದುಕೊಳ್ತಾರೆ. ಇವರು ನಮಗೆ ಬಿಟ್ಟಿ ಭಾಗ್ಯ ಎಷ್ಟು ದಿನ ಕೊಟ್ಟಾರು? ಹಬ್ಬಬ್ಬ ಅಂದರೆ 5 ವರ್ಷ. 5 ವರ್ಷಕ್ಕೆ ಇವರು ಆಡಳಿತ ಮುಗಿಯುತ್ತೆ, ಇವರು ಸರ್ಕಾರ ಬಿದ್ದೋಗುತ್ತೆ, ಮತ್ತೆ ಎಲೆಕ್ಷನ್ ಆಗಿ ಮತ್ತೆ ಹೊಸ ಸರ್ಕಾರ ರಚನೆ ಆಗುತ್ತೆ. ಆದರೆ ಇರತಕ್ಕಂಥ ವಿಷಯ ಇಲ್ಲೇ. ದಯಮಾಡಿ ಇದರ ಬಗ್ಗೆ ನನಗೆ ಉತ್ತರ ಹೇಳಿ ಅಥವಾ ಮನವರಿಕೆ ಆದರೂ ಮಾಡಿಕೊಳ್ಳಿ. ರಾಜಕಾರಣಿಗಳಾಗಲಿ ಅಥವಾ ನಮ್ಮ ನಾಡಿನ ಜನತೆಯಾಗಲಿ, ಇವರು ನಮಗೆ ಬಿಟ್ಟಿ ಭಾಗ್ಯ ಕೊಡಲು ಹೊತ್ತಿದ ತಕ್ಷಣ ನಾವು ಖರೀದಿ ಮಾಡಬೇಕಾದಂಥ ಪ್ರತಿಯೊಂದು ದವಸ ಧಾನ್ಯ ಹಾಗೂ ಇನ್ನಿತರೆ ಎಲ್ಲದರದ್ದು ಹೆಚ್ಚು ಮಾಡ್ತಾರೆ, ತೆರಿಗೆ ಹೆಚ್ಚು ಮಾಡ್ತಾರೆ. ಡೀಸೆಲು, ಪೆಟ್ರೋಲು, ಪ್ರತಿಯೊಂದ್ರದ್ದು. ಸುಮ್ಮನೆ ಒಂದೆರಡು ಉದಾಹರಣೆ ಕೊಡ್ತೀನಿ. ನಾವು ಜಮೀನು ಖರೀದಿಗೆ ಹೋದರೆ ನೋಂದಣಿ ಫೀ ಹೆಚ್ಚಾಗಿರ್ತದೆ. ನಮ್ಮ ಜಮೀನದ ಪಹಣಿ ತೆಗೆಯಲು ಹೋದರೆ, ಉತ್ತಾರ ತೆಗೆಯಲು ಹೋದರೆ ಅದರದ್ದು ಫೀ ಹೆಚ್ಚಾಗಿದೆ. ಡೀಸೆಲ್ ರೇಟ್ ಹೆಚ್ಚಾಗಿದೆ, ಪೆಟ್ರೋಲ್ ಹೆಚ್ಚಾಗಿದೆ, ಕರೆಂಟ್ ಬಿಲ್ ಹೆಚ್ಚಾಗಿದೆ, ಮತ್ತು ಬಸ್ ಚಾರ್ಜ್ ಹೆಚ್ಚಾಗಿದೆ. ಹೀಗೆ ಪ್ರತಿಯೊಂದು ದರ ಹೆಚ್ಚಾಗ್ತಾ ಇದೆ. ಈ ವಸ್ತುವಿನ ಬೆಲೆ ಯಥಾಸ್ಥಿತಿಯಾಗಿ ಉಳಿದುಕೊಂಡಿದೆ ಅಂತ ಹೇಳೋಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ. ಹಾಗೆ ಪ್ರತಿಯೊಂದು ವಸ್ತುಗಳ ಬೆಲೆ ಹೆಚ್ಚಾಗಿದೆ. ಇದು ಯಾತಕ್ಕೋಸ್ಕರ ಗೊತ್ತಾ? ನಾವು ತಗೊಳ್ತಾ ಇರೋದು ಬಿಟ್ಟಿ ಭಾಗ್ಯಕ್ಕೋಸ್ಕರನೇ ಹೆಚ್ಚಾಗಿದ್ದು. ನಾವು ಬಿಟ್ಟಿ ಭಾಗ್ಯ ತಗೊಳ್ಳಿಲ್ಲ ಅಂದರೆ ಇವು ಯಾವ ದರ ಹೆಚ್ಚಾಗ್ತಾ ಇರಲಿಲ್ಲ. ಅದಕ್ಕೆ ನಾನು ಹಲವಾರು ದಿನಗಳಿಂದ ನೋಡ್ತಾ ಇದ್ದೇನೆ, ಆ ಪಕ್ಷ ಬಿಟ್ಟಿ ಭಾಗ್ಯ ಕೊಟ್ಟಿದೆ, ಆ ಪಕ್ಷದ್ದು ತಿಂತಾ ಇದ್ದೀರಾ, ಈ ಪಕ್ಷದ್ದು ತಿಂತಾ ಇದ್ದೀರಾ, ಹೀಗೆ ಹಲವಾರು ಕಾಮೆಂಟ್ಗಳು ಮಾಡ್ತಾ ಇದ್ದಾರೆ, ಹಲವಾರು ಜನ ವಿಡಿಯೋ ಮಾಡ್ತಾ ಇದ್ದಾರೆ. ಆದರೆ ಎಲ್ಲ ಜನತೆಗೆ ತಿಳಿಸ್ಬೇಕಂತ ನನ್ನ ಇಚ್ಛೆ. ಯಾವ ರಾಜಕಾರಣಿಗಳದ್ದು ಹಣ ತಿನ್ನೋದಿಲ್ಲ ನಾವು. ಯಾವ ಪಕ್ಷದೂ ಬಿಟ್ಟಿ ಭಾಗ್ಯ ತಗೊಳ್ತಾ ಇಲ್ಲ. ಎಲ್ಲ ಪಕ್ಷಗಳು ನಾವು ಕೊಡ್ತಕ್ಕಂಥ ತೆರಿಗೆ ಹಣದಿಂದ ನಮಗೆ ಕೊಡ್ತಾರೆ ವಿನಃ ಅವರ ಮನೆಯಿಂದ ಕೊಡ್ತಾ ಇಲ್ಲ, ಅವರು ತಮ್ಮ ಜೇಬಿನಿಂದ ಕೊಡ್ತಾ ಇಲ್ಲ. ನಾವು ಕಟ್ಟಿದ ತೆರಿಗೆ ಹಣದಲ್ಲಿ ಅಷ್ಟೋ ಇಷ್ಟೋ ತಮಗೂ ಉಳಿಸ್ಕೊಂಡು ಅದೇ ಹಣ ನಮಗೆ ಕೊಡ್ತಾರೆ. ಆತ್ಮೀಯ ಜನರೇ, ಇದರಲ್ಲಿ ಇನ್ನೊಂದು ವಿಷಯ ಏನಂದರೆ, ಇವರು ಕೊಡೋದು 5 ವರ್ಷ ಬಿಟ್ಟಿ ಭಾಗ್ಯ ನಮಗೆ. ಆದರೆ ನಾವು ಕಟ್ತಾ ಇರೋಕ್ಕಂಥ ತೆರಿಗೆ ನಮಗೆ ಜೀವನ ಪೂರ್ತಿ ಹೊರೆಯಾಗತ್ತೆ. ಹೇಗೆ ಅಂದರೆ, ಇವರು 5 ವರ್ಷ ಆದ ತಕ್ಷಣ ಸರ್ಕಾರ ಬಿದ್ದೋದ ತಕ್ಷಣ ಇವರು ಬಿಟ್ಟಿ ಭಾಗ್ಯಗಳು ಎಲ್ಲವೂ ಬಿದ್ದೋಗ್ತವೆ. ಪ್ರತಿಯೊಂದು ಪಕ್ಷದ್ದು, ಒಂದೇ ಪಕ್ಷ ಅಂತ ಹೇಳಲ್ಲ, ಪ್ರತಿಯೊಂದು ಪಕ್ಷದ್ದು ಎಲ್ಲ ಬಿಟ್ಟಿ ಭಾಗ್ಯಗಳು ಬಿದ್ದೋಗ್ತವೆ. ಆದರೆ ನೀವು ಖರೀದಿ ಮಾಡುವಂಥ ವಸ್ತುಗಳಿಗೆ ಏನು ಬೆಲೆ ಹೆಚ್ಚು ಮಾಡಿರ್ತಾರಲ್ಲ, ಆ ಬೆಲೆ ಕಡಿಮೆ ಆಗೋದಿಲ್ಲ. ಅದು ನಿಮ್ಮ ಜೀವನ ಪೂರ್ತಿ ಇರುತ್ತೆ, ನಮ್ಮ ಜೀವನ ಪೂರ್ತಿ ಇರುತ್ತೆ. ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ, ನಮ್ಮ ಮರಿ ಮಕ್ಕಳಿಗೂ ಅದು ಕಡಿಮೆ ಆಗೋದಿಲ್ಲ, ಹಾಗೆ ಹೆಚ್ಚುತ್ತಾನೇ ಹೋಗುತ್ತೆ. ಅದಕ್ಕೆ ದಯಮಾಡಿ ಯಾರೂ ಬಿಟ್ಟಿ ಬಗ್ಗೆ ಆಸೆ ಕೊಡಬೇಡಿ. ಯಾವುದೇ ಪಕ್ಷ ಆಗಲಿ ಆ ಪಕ್ಷದವ್ರಿಗೆ ಹೇಳಿ, ಕಾಂಗ್ರೆಸ್, BJP, JDS, ಆಮ್ ಆದ್ಮಿ, ಯಾವುದೇ ಪಕ್ಷ ಆಗಲಿ ಆ ಪಕ್ಷದವ್ರಿಗೆ ಹೇಳಿ, ನಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಲು ಹೇಳಿ, ಒಳ್ಳೆಯ ಶಿಕ್ಷಣ ಕೊಡಲು ಹೇಳಿ, ನಮ್ಮ ಕುಟುಂಬಕ್ಕೆ ಆರೋಗ್ಯವನ್ನು ಕೊಡಲು ಹೇಳಿ. ಹಾಗೆ ಪ್ರತಿಯೊಬ್ಬ ರೈತ ಬೆಳೆದ ಬೆಲೆಗೆ ಒಳ್ಳೆಯ ಯೋಗ್ಯವಾದ ಬೆಲೆ ಕೊಡಲು ಹೇಳಿ. ಅಂಥ ಒಳ್ಳೆಯ ಸರ್ಕಾರ ರಚನೆ ಮಾಡಲು ಎಲ್ಲರೂ ಸಹಕಾರಿಯಾಗಿ ಎಲ್ಲರೂ ಸಹಕರಿಸಿ. ನಮಸ್ಕಾರ.
ನಾನು ಹೇಳಿದ್ದರಲ್ಲಿ ಏನಾದರೂ ತಪ್ಪಿದರೆ ದಯಮಾಡಿ ನನ್ನನ್ನು ಕ್ಷಮಿಸಿ.